ಸ್ನೇಹಿತರೆ, ಬೀಳಲಿರುವ ಮುತ್ತುಗಳು ಸರಣಿ ಶೀರ್ಷಿಕೆಯಲ್ಲಿ ಮುಂದುವರೆದಂತೆ ಈಗ ದತ್ತುನ ತಗೊಳ್ಳುವಂಥ ದಂಪತಿಗಳು ಹೇಗಪ್ಪ ರಿಜಿಸ್ಟ್ರೇಷನ್ ಮಾಡಬೇಕು, ಹೇಗೆ ಅವರ ದತ್ತುಗೆ ನೋಂದಣಿ ಮಾಡ್ಕೋಬೇಕು, ಅದರ ವಿವರಣೆಯನ್ನು ನೋಡ್ತಾ ಹೋಗೋಣ. ಯಾರೇ ಒಬ್ಬರು ದತ್ತು ತಗೊಳ್ಬೇಕು ಅನ್ನೋ ಒಂದು ದಂಪತಿಗಳಾಗಿರ್ಬೋದು, ಒಂಟಿ ಪೋಷಕರ ಆಗಿರ್ಬೋದು, ಅವರು ನಾವು ಹಿಂದೆ ಶೀರ್ಷಿಕೆಯಲ್ಲಿ ಹೇಳಿದಂಥ ಅರ್ಹತೆಗಳಿದ್ದರೆ ಆ ದಂಪತಿಗಳು ಕಾರಾ, CARA ಕಾರಾ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ಅವರು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕಾಗತ್ತೆ. ರಿಜಿಸ್ಟ್ರೇಷನ್ ಅವರು ಸ್ವಂತವಾಗಿ ಮಾಡ್ಕೊಳ್ಳಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ದತ್ತು ಸಂಸ್ಥೆಗಳನ್ನು ಅಥವಾ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಇರುವ ಸಿಬ್ಬಂದಿಗಳನ್ನು ಭೇಟಿ ಆದರೆ ಅವರು ನಿಮಗೆ ಇದನ್ನು ಸಹಾಯ ಮಾಡ್ತಾರೆ. ಸೊ ಈ ಏನೇನು ದಾಖಲಾತಿಗಳು ಬೇಕು ರಿಜಿಸ್ಟ್ರೇಷನ್ಗೆ ಅಂದರೆ, ಫಸ್ಟು ನಿಮ್ಮದು ಪ್ಯಾನ್ ಕಾರ್ಡ್ ಇಲ್ಲ ಪಾಸ್ಪೋರ್ಟ್, ಓಕೆ. ಹಾಗೆ ವಾಸಸ್ಥಳ ದೃಢೀಕರಣಕ್ಕೆ ನೀವು ಅದನ್ನು ಪ್ರೂಫ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಆಗುತ್ತೆ, ಇಲ್ಲ ವೋಟರ್ ಕಾರ್ಡ್, ನಿಮ್ಮದು ಎಲೆಕ್ಟ್ರಿಸಿಟಿ ಬಿಲ್ ನಿಮ್ಮ ಮನೆಯದು, ಇಲ್ಲ ಫೋನ್ ಬಿಲ್ ಆಗ್ಬೋದು, ಹಾಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್, ಇದರಲ್ಲಿ ಯಾವುದಾದ್ರು ಒಂದು ದಾಖಲಾತಿಗಳನ್ನು ಕೊಡ್ಬೋದು. ಹಾಗೆ ನಿಮ್ಮ ಆದಾಯ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ 1 ವರ್ಷದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ಕೇಂದ್ರ ಸರ್ಕಾರಕ್ಕೆ ನೀವು ಆದಾಯ ಏನು ತೋರಿಸಿದ್ದೀರಿ, ನೀವು ಮಗುನ ಸಾಕಲಿಕ್ಕೆ ಅರ್ಹರಿದ್ದೀರಾ, ಆರ್ಥಿಕವಾಗಿ ಸಬಲರಾಗಿದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ 1 ವರ್ಷದ IT ರಿಟರ್ನ್ಸ್ ಕೇಳ್ತೀವಿ. ಅಕಸ್ಮಾತ್ ನೀವು ಗೌರ್ಮೆಂಟ್ ಎಂಪ್ಲಾಯಿಗಳಾಗಿದ್ದರೆ ಲಾಸ್ಟ್ ಮಂತ್ ಸ್ಯಾಲ್ರಿ ಸ್ಲಿಪ್ಪನ್ನು ಕೇಳ್ತೀವಿ. ಹಾಗೆ ನೀವು ಸ್ಟೇಬಲ್ ಮ್ಯಾರಿಡ್ ಲೈಫ್ ಇದ್ದೀರಾ ಅಂತ ಹೇಳಲಿಕ್ಕೆ ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಮ ವಿವಾಹ ದೃಢೀಕರಣ ಪತ್ರನ ಕೇಳ್ತೀವಿ. ಇನ್ ಕೇಸ್ ಯು ಆರ್ ಎ ಡೈವರ್ಸಿ, ನೀವು ವಿಚ್ಛೇದಿತರಾಗಿದ್ದರೆ ನ್ಯಾಯಾಲಯದಿಂದ ವಿಚ್ಛೇದಿತ ಪಡೆದಿರುವಂಥ ನ್ಯಾಯಾಲಯದ ಆದೇಶ ಪತ್ರವನ್ನು ಕೇಳ್ತೀವಿ. ಹಾಗೆ ನೀವು ಆರೋಗ್ಯವಾಗಿದ್ದೀರಾ ಅಂತ ತಿಳ್ಕೊಳ್ಳೋಕ್ಕೆ ಕೆಲವೊಂದು ಮೆಡಿಕಲ್ ಟೆಸ್ಟನ್ನು ಮಾಡಿಸಿ ಆ ರಿಪೋರ್ಟ್ ಸಮೇತ ಅದನ್ನು ನೀವು ಸ್ಕ್ಯಾನ್ ಮಾಡಿ ಕಾರಾ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ನೀವು ಸಿಂಗಲ್ ಪೇರೆಂಟ್, ಒಂಟಿ ಪೋಷಕರಾಗಿದ್ದರೆ ನಿಮ್ಮ ಹತ್ತಿರದ ರಕ್ತ ಸಂಬಂಧಿಗಳಿಂದ ಮಗುನ ನೀವು ತಗೊಂಡು ಸಾಕುವಾಗ ಏನಾದರೂ ಅಕಾಲಿಕವಾಗಿ ಏನಾದ್ರು ಸಮಸ್ಯೆಗಳು ಉಂಟಾದರೆ, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ನಿಮಗೆ ಮಗುನ ನೋಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ನಾವು ಆ ಮಗುನ ನೋಡ್ಕೊಳ್ತೀವಿ ಅಂತ ಹೇಳಿ ಒಂದು ಸ್ಟ್ಯಾಂಪ್ ಪೇಪರಲ್ಲಿ ನಾವು ಒಂದು ಪ್ರಮಾಣ ಪತ್ರನ ಅವರಿಂದ ತಗೊಳ್ತೀವಿ. ಇದು ಒಂಟಿ ಪೋಷಕರಾಗಿದ್ದರೆ ಮಾತ್ರ. ಈ ಎಲ್ಲ ದಾಖಲಾತಿಗಳನ್ನು ನೀವು ಕಾರಾ ಪೋರ್ಟಲ್ನಲ್ಲಿ ಅಳವಡಿಸಿ, ಹಾಗೆ ನಿಮ್ಮ ಹತ್ತಿರದಲ್ಲಿರುವಂಥ ದತ್ತು ಸಂಸ್ಥೆಗೆ ಹೋಗಿ, ಆಯಾ ಜಿಲ್ಲೆಯಲ್ಲಿ ಈಗ ಎಲ್ಲ ದತ್ತು ಸಂಸ್ಥೆಗಳೇ, ಆ ದತ್ತು ಸಂಸ್ಥೆಗಳಿಗೆ ಹೋಗಿ ಅಥವಾ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಹೋಗಿ ಈ ದಾಖಲಾತಿಗಳನ್ನು ಕೊಟ್ಟರೆ ಅವರು ನಿಮ್ಮ ಮನೆಗೆ ಭೇಟಿ ಮಾಡ್ತಾರೆ. ನೀವು ನೀಡಿರುವಂಥ ಎಲ್ಲ ದಾಖಲಾತಿಗಳು ಸರಿ ಇದೆಯಾ ಅಂತೇಳಿ ಅದನ್ನು ಪ್ರಮಾಣಿಸಿ ನೋಡ್ತಾರೆ. ಹಾಗೆ ನಿಮ್ಮ ಮನೆ ಮಗುವನ್ನು ಬೆಳೆಸಲಿಕ್ಕೆ ಸೂಕ್ತವಾಗಿದೆಯಾ, ಮಗುಗೆ ಸರ್ವತೋಮುಖ ಬೆಳವಣಿಗೆ ಆಗಲಿಕ್ಕೆ ಎಲ್ಲ ಒಂದು ಅವಕಾಶಗಳಿದೆಯಾ, ಅಲ್ಲಿ ಮನೆ ಕಂಡ್ಯೂಸಿವ್ ಇದೆಯಾ ಅಂತೇಳಿ ಅದನ್ನು ಪರಿಶೀಲನೆ ಮಾಡಿ ಈ ದತ್ತು ಸಂಸ್ಥೆಯಿಂದ ಸಮಾಜ ಸೇವಾ ಕರ್ತಕರು ನಿಮ್ಮ ಮನೆ ಭೇಟಿ ಮಾಡಿ ಅದನ್ನು ಕಾರಾ ವೆಬ್ಸೈಟ್ಗೆ ನಿಮ್ಮ ಹೋಮ್ ಸ್ಟಡಿ ರಿಪೋರ್ಟನ್ನು ಅಪ್ಲೋಡ್ ಮಾಡ್ತಾರೆ. ಇದು ಬಹಳ ಸರಳ. ಸೊ ನೀವು ಅಂದ್ಕೊಳ್ತೀರಿ, ಅಯ್ಯೋ ಏನೇನೋ ಡಾಕ್ಯುಮೆಂಟ್ಸ್ ಕೇಳಿದ್ರು, ಎಷ್ಟೊಂದು ಪ್ರೊಸೀಜರ್ ಅಂತ. ಇಷ್ಟು ಕನಿಷ್ಠವಾದ ಪ್ರೊಸೀಜರು, ಸರಳವಾದ ಡಾಕ್ಯುಮೆಂಟ್ಸ್ಗಳು. ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ, ಪ್ಯಾನ್ ಕಾರ್ಡ್ ಇರುತ್ತೆ, ಮ್ಯಾರೇಜ್ ಸರ್ಟಿಫಿಕೇಟ್ ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇರುತ್ತೆ. ಸೊ ಇದು ತುಂಬ ಸರಳವಾಗಿ ಕೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ. ಈ ದಾಖಲಾತಿಗಳನ್ನು ಕೊಟ್ಟು ನಿಮ್ಮ ಗೃಹ ತನಿಖಾ ವರದಿನ ಮಾಡಿಸ್ಕೊಳ್ಳಿ. ಈ ಗೃಹ ತನಿಖಾ ವರದಿ ಮಾಡಿ ಆ ದತ್ತು ಸಂಸ್ಥೆಯವರು ಕಾರಾ ವೆಬ್ಸೈಟ್ಗೆ ನೀವು ಅರ್ಹರೇ ಅಲ್ಲವೇ ಅಂತ ನಿರ್ಧಾರ ಮಾಡಿ ಅದು ಒಂದು ರಿಪೋರ್ಟ್ ಹಾಕ್ತಾರೆ. ಆ ರಿಪೋರ್ಟ್ ಅದು ವ್ಯಾಲಿಡಿಟಿ 3 years ಇರುತ್ತೆ. ಒಂದು ಸತಿ ಗೃಹ ತನಿಖಾ ವರದಿ ಮಾಡಿಸಿದರೆ ಅದು 3 ವರ್ಷ ವ್ಯಾಲಿಡ್ ಇರುತ್ತೆ. 3 ವರ್ಷದಲ್ಲಿ ನಿಮಗೆ ದತ್ತು ಪ್ರಕ್ರಿಯೆಯಲ್ಲಿ ಮಗುಗೆ ಯಾವುದು ಅಲಾಟ್ ಆಗಲಿಲ್ಲ ಅಂದರೆ ಅದನ್ನು ಮತ್ತೆ ಪುನರ್ ನವೀಕರಿಸ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಎಲ್ಲ ದಾಖಲಾತಿಗಳು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಿಮಗೆ ಅಡಾಪ್ಷನ್ ರೆಫರಲ್ ಸ್ಟಾರ್ಟ್ ಆಗುತ್ತೆ. ಆ ಅಡಾಪ್ಷನ್ ರೆಫರಲ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನನ್ನ ಮುಂದಿನ ಶೀರ್ಷಿಕೆಯಲ್ಲಿ. ಥ್ಯಾಂಕ್ ಯು.